ವೀಕ್ಷಕರೇ, ಮತ್ತೆ ನಾವು ವೈಜನಾಥ್ ಬಿರಾದಾರ್ ಅವರ ಬದುಕಿನ ಬಂಡಿಯ ಜೊತೆ ಸಾಗೋಣ ಬನ್ನಿ. ಇತ್ತೀಚಿನ ನಾಯಕಿಯರಲ್ಲಿ ಯಾರಾದರೂ ನಿಮ್ಮ ಪಾತ್ರವನ್ನು ನೋಡಿ ಮೆಚ್ಚಿಕೊಂಡಂಥದ್ದು, ಆ ಥರ ಯಾರಾದರೂ ನಿಮಗೆ ಪರ್ಸ್ನಲ್ ಆಗಿ ಬಂದು ಹೇಳಿರುವಂಥದ್ದು ಇದೆಯಾ? ಇಲ್ಲ ಮೇಡಮ್, ಅದು ಒಂದು ನಮ್ಮ ರಮ್ಯ ಅವರು ಇದ್ದಾರಲ್ಲ, ಅದೊಂದು ಯಾವುದೋ ಒಂದು ಯಾರೋ ಹೋಗಿ ಅವರಿಗೆ ಒಂದು ನೀವು ಡೇಟ್ ಕೊಡಬೇಕು, ನಾವೊಂದು ಪಿಕ್ಚರ್ ಮಾಡ್ತಾಯಿದ್ದೀವಿ ಅಂದಾಗ ಯಾರು ಹೀರೋ ಅಂತ ಕೇಳಿರಂತೀವಿ ರಮ್ಯ ಮೇಡಮ್ ಅವರು. ರಮ್ಯ ಮೇಡಮ್ ಯಾರು ಹೀರೋ ಅಂತ ಕೇಳಿದಾಗ ಯಾರೋ ಹೊಸಬರು ಇದ್ದಾರೆ ಅಂಥೇಳಿ ಇದು ಬಂತಂತೆ. ಬಂದಾಗ ಅವರು ಅದನ್ನು ಅಲ್ರಿ ನೀವು ಹೀರೋ ಅಂಥೇಳಿ ಹೊಸಬರು ನೀವು ಹಾಕಿದ್ರೆ ನಾವು ಹೆಂಗೆ ಪಾತ್ರ ಮಾಡೋಕ್ಕಾಗುತ್ತೆ? ಒಂದು ಕೆಲಸ ಮಾಡಿರಿ, ಸುಮ್ಮನೆ ನಿಮ್ಗೆ ಯಾರು ಹೀರೋಗಳು ಸಿಗಲಿಲ್ಲ, ನಿಮಗೆ ದುಡ್ಡು ಜಾಸ್ತಿ ಕೊಡಬೇಕು, ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಏನೋ ನೀವು ಖರ್ಚಿರಬೇಕು, ಒಂದು ಕೆಲಸ ಮಾಡಿರಿ, ಬಿರಾದಾರು ಡೇಟ್ ತೊಗೊಂಡು ಬಂದುಬಿಡ್ರಿ, ನಾನು ನಿಮ್ಗೆ ಡೇಟ್ ಕೊಟ್ಬಿಡ್ತೀನಿ, ಬಿರಾದಾರು ಹೀರೋ ಮಾಡಿಬಿಡಿ ಹೋಗ್ಲ ಕಡೆ ಅನ್ನೋರು. ಕನಸೆಂಬ ಕುದುರೆನೇರಿ ಚಿತ್ರ ಮಾಡಬೇಕಾದ್ರೆ ಉಮಾಶ್ರೀ ಅವರು ಅಷ್ಟೊತ್ತಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅವ್ರಿಗೆ. ಅವ್ರ ಜೊತೆ ಪಾತ್ರ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿತ್ತು? ನನಗೆ ಅಲ್ಲಿ ಒಂದು ಎರಡು ಭಯ ಶುರುವಾಗಿತ್ತು. ಒಂದು, ಕಾಸರವಳ್ಳಿ ಸರ್ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು. ಎರಡನೇದು, ಉಮಾಶ್ರೀ ಮೇಡಮ್ ಅವರು ಅಷ್ಟೊತ್ತಿಗೆ ಅವ್ರ ಹೆಸರು ತೊಗೊಂಡಿದ್ರು. ಹೇಗೆ ಮಾಡ್ತೀನೋ ಅಥವಾ ಏನಾದರೂ ಅಂತಾರೇನೋ, ಅಥವಾ ಪಾತ್ರನ ಚೆನ್ನಾಗಿ ಮಾಡ್ತಾಯಿದ್ರೆ ಏನಾದರೂ ಅಂದರೆ ನನಗೆ ಹೇಗೆ ಮಾಡಬೇಕು ಅಂತ. ಆಮೇಲೆ ಅವರು ಉಮಾಶ್ರೀ ಮೇಡಮ್ ಅವ್ರು ಹೇಳಿದ್ರು, ಏಯ್ ಯಾಕೋ ಬಿರಾದಾರ, ಏನು ಕಾಣೋದು ನೀನು ರಂಗಭೂಮಿಯವನು ಅಲ್ವೇನೋ, ನೀನು ಪಾತ್ರ ಚೆನ್ನಾಗಿ ಮಾಡ್ತೀಯ, ಯಾಕೆ ನೀನು ನರ್ವಸ್ ಆಗ್ತಾಯಿದ್ದೆ, ನೀನು ಮಾಡಿ, ನೀನು ಏನು ಹೆದರಬೇಡ ನೀನು ಅಂತೇಳಿ ಒಂದು ಸ್ವಲ್ಪ ನನಗೆ ಅವರು ಧೈರ್ಯ ಕೊಟ್ಟರು. ಆ ಧೈರ್ಯ ಕೊಟ್ಟ ಮೇಲೆ ಅವರು ನಾವು ಒಟ್ಟಿಗೆ ಮಾಡುವಾಗ ಸ್ವಲ್ಪ ಹೀಗೆ ಕೂತ್ಕೋ, ಹೀಗೆ ಮಾತಾಡು, ಹಾಗೆ ಮಾತಾಡೋದು ಕೊಟ್ಟ ನನಗೇನಾಯಿತು, ಒಂದು ಚೂರು ನನಗೆ ಬೆನ್ನಿಂದೆ ಒಂದು ಬೆನ್ನೆಲುಬು ಇದೆ ಅಂದಂಗೆ ನನಗೊಂಥರ ಖುಷಿಯಾಗ್ಬಿಡ್ತು. ನನಗೆ ಸುಮಾರು ಸೀನಲ್ಲಿ ಕೂಡ ಅವರು ಉಮಾಶ್ರೀ ಮೇಡಮ್ ಹೇಳಿದ್ರು, ಇಲ್ಲ ಕಣೋ ಹಿಂಗೆ ಕೆಲವೊಂದು ಕಡೆ ಒಂದು ನೆಲ ಮೇಲೆ ನಾನು ನನಗೆ ಏಟಾಗಿರುತ್ತೆ, ನಾನು ಹಿಂಗೆ ಮಲ್ಕೊಂಡಾಗ ಅದು ಹಳ್ಳಗಳು ಚುಸ್ತಿತ್ತು, ಚಿಕ್ಕ ಚಿಕ್ಕ ಹಳ್ಳ ಇತ್ತು, ಈ ಉಂಗುರದ ಹಳ್ಳ ಇತ್ತು, ಆ ಥರ ಹಳ್ಳ ಇತ್ತು, ಒಂದು ದೊಡ್ಡ ಮಡ್ಡಿ ಗುಡ್ಡದಲ್ಲಿ ಅದು. ಆವಾಗ ಯಾಕೆ ಕಣೋ ಏನಾಗ್ತಾಯಿದೆ ನಿನಗೆ? ಇಲ್ಲ ಮೇಡಮ್ ಹಳ್ಳ ಚುಸ್ತಿದೆ. ಹೌದಾ, ಒಂದು ನಿಮಿಷ ಇರು ಅಂಥೇಳಿ ಅವ್ರ ತೊಡೆನ ನಾನು ಬೆನ್ನಿಗೆ ಸಪೋರ್ಟಿಂಗ್ ಕೊಟ್ಟು ಕೆಳಗಡೆ ಕೈ ಕೊಟ್ಟು ಆ ಹಳ್ಳ ಬೆನ್ನಿಗೆ ಒಂದು ಚುಚ್ಚಲಾಡ್ದಂಗೆ ಒಂದು ಆ ಸೀನು ಮಾಡಿಸಿದ್ರು. ನಿಮ್ಮ ಕಲೆಯನ್ನು ಗೌರವಿಸುವಂಥವ್ರೊಬ್ಬರು ಮಾತಾಡಿದರೆ ನೋಡಿ. ಕಲಾವಿದನಾಗಿ ವೈಜನಾಥ್ ಬಿರಾದಾರ್ ಪಾಟೀಲ್ರು ಅರ್ಹರು. ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಆ ಥರದ ಒಬ್ಬ ಕಲಾವಿದ ನಮಗೆ ಚಿತ್ರರಂಗಕ್ಕೆ ಸಿಕ್ಕಿದ್ದಾನೆ. ಮತ್ತು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ಅವೆಲ್ಲವೂ ಕೂಡ ಅಂಥ ಒಂದು ಹಿಂದುಳಿದ ಪ್ರದೇಶದಿಂದ ಬಂದು ಅತ್ಯಂತ ಕಡುಬಡತನವನ್ನು ಅನುಭವಿಸಿ ವೃತ್ತಿರಂಗ ಭೂಮಿಯಲ್ಲಿ ಸಿನಿಮಾದಲ್ಲಿ ಎಲ್ಲ ಸಂಕಷ್ಟಗಳನ್ನು ಅನುಭವಿಸಿ ಬಂದಿರತಕ್ಕಂಥವ್ರು. ಇದು ನಾನು ಹತ್ತಿರದಿಂದ ಬಲ್ಲಂಥದ್ದು. ಆ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂತಹ ಸಾಧನೆ ಇದೆಯಲ್ಲ, ಒಳ್ಳೆಯ ಸಾಧನೆ. ಈ ಕನಸೆಂಬ ಕುದುರೆನೇರಿ ಚಿತ್ರದಲ್ಲಿ ಸುಡುಗಾಡಿಸಿದ್ದ ಬರ್ತಾನೆ, ನೀವು ನಿರೀಕ್ಷೆನಲ್ಲಿ ಇರ್ತೀರಾ, ಅವನು ಬಂದು ನಿಮಗೆ ಬದುಕಿನ ಹೊಸ ಹಾದಿಯನ್ನು ತೋರಿಸ್ತಾನೆ. ಅಂದರೆ ಕೃಷಿ ಕಡೆಗೆ, ಅಂದರೆ ಬೆಳೆ ಬೆಳಿ ನೀನು, ಬೇರೆ ರೀತಿ ಬದುಕನ್ನು ಕಟ್ಕೋ ಅಂತ ಹೇಳ್ತಾನೆ. ಆ ಥರ ಒಂದು ಹೊಸ ಹಾದಿ ನನ್ನ ಬದುಕಿಗೆ ಬರಲಿ ಅನ್ನುವಂಥ ಆಸೆ ಆಕಾಂಕ್ಷೆ ಯಾವುದಿದೆ ಸರ್ ನಿಮಗೆ? ನಾನು ಇರೋದು ಬಾಡಿಗೆ ಮನೆಯಲ್ಲಿ. ನನಗೊಂದು ಪುಟ್ಟದ ಒಂದು ಮನೆ ಆಗಬೇಕು, ನನ್ನ ನಂಬ್ಕೊಂಡವ್ರಿಗೆ ಒಂದು ಒಳ್ಳೇದಾಗಬೇಕು. ನಮ್ಮ ಬಿಡಿ, ನಾವು ಇನ್ನು ಮುಂದೆ ಕಷ್ಟ ಬಂದು ನಾವು ಅನುಭವಿಸ್ತೀವಿ, ಆದರೆ ನಮ್ಮನ್ನು ನಂಬ್ಕೊಂಡವ್ರು ಕಷ್ಟ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕಲ್ಲ. ಅದಕ್ಕೆ ನೋಡೋಣ, ದೇವರು ಈಗ ಈ ಸಲ ನನಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ಅದ್ರ ಜೊತೆಗೆ ಪ್ರಶಸ್ತಿ ಕೊಟ್ಟಿದೆ ಅಂದಮೇಲೆ ಒಂದು ಪುಟ್ಟ ಮನೆಯದು ಕೊಡಬಹುದು ಅಂತ ನಾನು ನಿರೀಕ್ಷೆ ಇದೆ. ನೋಡೋಣ ನಮ್ಮ ಸರ್ಕಾರ ಏನು ಮಾಡುತ್ತೆ. ಬಿರಾದಾರ್ ಅವರೇ, ನಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ದೀರಾ, ನಿಮ್ಮ ಮನಸ್ಸಿನ ಎಲ್ಲ ಯೋಚನೆಗಳನ್ನು ಹೇಳ್ಕೊಂಡಿದ್ದೀರಿ. ಖಂಡಿತ ನಿಮಗೆ ಈ ರಾಜ್ಯ ಪ್ರಶಸ್ತಿ ಏನಿದೆ, ಇದ್ರ ಜೊತೆಗೆ ನೀವು ಆಸೆ ಪಟ್ಟ ಹಾಗೆ ಏನೆಲ್ಲ ಪ್ರಶಸ್ತಿಗಳಿದೆಯೋ, ಒಟ್ಟಿನಲ್ಲಿ ಅಭಿನಯಕ್ಕೆ ಕೊಡುವಂಥ ಏನೆಲ್ಲ ಪ್ರಶಸ್ತಿಗಳು ಜಗತ್ತಿನಲ್ಲಿವೆಯೋ ಅಂಥ ಎಲ್ಲ ಪ್ರಶಸ್ತಿಗಳು ಬರಲಿ ಅಂತ ನಾನು ವೀಕ್ಷಕರ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಮೇಡಮ್. ಇನ್ನೊಂದು ಏನಂದರೆ, ನಾನು ಎಷ್ಟು ಮಟ್ಟಿಗೆ ಬೆಳಿಬೇಕಾದ್ರೆ ತಾವೇ ಕಾರಣ, ತಾವು ಅನ್ನದಾತರು. ಇದೇ ಥರ ಎಲ್ಲ ಕಲಾವಿದರನ್ನ ಬೆಳೆಸಬೇಕು, ಆಶೀರ್ವಾದ ಮಾಡಬೇಕು, ಅನ್ನ ಕೊಡ್ಬೇಕು ಅಂಥೇಳಿ ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ವೀಕ್ಷಕರೇ, ಇಷ್ಟು ಹೊತ್ತು ನೀವು ಬಿರಾದಾರ್ ಅವರ ಮನಸ್ಸಿನ ಮಾತುಗಳನ್ನು ಕೇಳಿದ್ರಿ. ಆ ಮಾತುಗಳಲ್ಲಿ ಅನುಕಂಪ ಇರಲಿಲ್ಲ, ಆ ಮಾತುಗಳಲ್ಲಿ ಧೈರ್ಯ ಇತ್ತು, ಸ್ಥೈರ್ಯ ಇತ್ತು. ಒಂದು ಬೇಕಾದ್ದು ಬರಲಿ, ನಾನು ಜಯಿಸ್ತೀನಿ ಅನ್ನುವಂಥ ಮನೋಭಾವ ಇತ್ತು. ಇದು ನಾವೆಲ್ಲರೂ ಕಲೀಲೇಬೇಕಾದಂಥ ಒಂದು ಲೈಫ್ ಲೆಸನ್ ಅಥವಾ ಜೀವನದ ಪಾಠ ಅಂತ ಹೇಳ್ಬೋದು. ಸಾಕಷ್ಟು ಕಲಾವಿದರನ್ನ ನಾವು ನೋಡ್ತಾ ಬಂದಿದ್ದೇವೆ, ಅವರ ಅಭಿನಯವನ್ನು ನೋಡಿ ಆನಂದಿಸ್ತಾ ಇದ್ದೀವಿ. ಆದರೆ ಆ ಕಲಾವಿದರಿಗೆ, ಅದರಲ್ಲೂ ಹಾಸ್ಯ ಕಲಾವಿದರಿಗೆ, ಪೋಷಕ ಕಲಾವಿದರಿಗೆ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಅನ್ನುವಂಥದ್ದು ಆಗ್ತಲೇ ಬಂದಿದೆ. ಆದರೆ ಅವರ ಪರವಾಗಿ ನಾವೆಲ್ಲಿ ಹೋರಾಟವನ್ನು ಮಾಡ್ತೀವಿ, ಬಾವುಟ ಹಿಡಿದು ಕೂಗ್ತೀವಿ? ಖಂಡಿತ ಇಲ್ಲ. ಅಯ್ಯೋ ಪಾಪ ಕೊಡಬೇಕಾಗಿತ್ತು ಆದರೆ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಮನೆಯಲ್ಲಿ ಕೂತ್ಕೋತೀವಿ ಅಷ್ಟೇ.
ಇಂಥ ಕಲಾವಿದರನ್ನು ನಾವು ಚೆನ್ನಾಗಿ ಪೋಷಿಸಿದ್ರೆ ಆ ಪಾತ್ರಗಳನ್ನು ಅವರು ಅನುಭವಿಸಿ ಪೋಷಣೆಯನ್ನು ಮಾಡಿ ಪೋಷಕ ಕಲಾವಿದರು ಕೂಡ ಅತ್ಯುತ್ತಮ ಪಾತ್ರಗಳನ್ನು ಮಾಡಬಲ್ಲರು, ಜೊತೆಗೆ ನಮ್ಮ ಚಿತ್ರರಂಗದ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೂ ಕೂಡ ಕೊಂಡೊಯ್ಯಬಲ್ಲರು ಅನ್ನೋದನ್ನು ಅವರು ಇದಾಗಲೇ ಸಾಬೀತುಪಡಿಸಿದ್ದಾರೆ. ಇನ್ನಷ್ಟು ಪೋಷಕ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರದಲ್ಲಿ ಬರ್ತಾರೆ, ಬೆಳೀತಾರೆ, ನಮ್ಮ ನಾಡಿನ ಹೆಮ್ಮೆಯ ಆಸ್ತಿ ಆಗ್ತಾರೆ. ಅಂಥವರ ಕಡೆಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಇನ್ನು ಮುಂದಾದರೂ ಗಮನವನ್ನು ಹರಿಸೋಣ. ಸರ್ಕಾರಗಳು ಕೂಡ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಸಂದರ್ಭದಲ್ಲಿ ಅವರ ಕಡೆಗೆ ಗಮನವನ್ನು ಹರಿಸುವಂತಾಗಲಿ ಅಂತ ಹಾರೈಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.